ವಕ್ರತುಂಡ ಮಹಾಕಾಯ. ಆಫ್ರಿಕಾದಲ್ಲಿ ಮೊಳಗುತ್ತಿದೆ ಗಣೇಶನ ಭಜನೆ. ಘಾನಾ ದೇಶದ ಮೂಲ ನಿವಾಸಿಗಳಿಗೂ ಸನಾತನದ ಆಕರ್ಷಣೆ. ಇವರ ಚಟುವಟಿಕೆ ಶುರುವಾಗುವುದೇ ಸೂರ್ಯ ನಮಸ್ಕಾರದಿಂದ. ಈ ದೃಶ್ಯಗಳನ್ನು ನೋಡಿ ಇವರ ಶುದ್ಧ ಸಂಸ್ಕೃತ ಉಚ್ಚಾರಣೆ ಮತ್ತು ಮಂತ್ರಗಳ ಗಂಭೀರ ಧ್ವನಿಯನ್ನು ಕೇಳಿದರೆ ಇವರು ಭಾರತದ ಯಾವುದೋ ಪ್ರಾಚೀನ ಗುರುಕುಲದ ವಿದ್ಯಾರ್ಥಿಗಳು ಅಥವಾ ಬನಾರಸಿನ ಘಾಟ್ಗಳಲ್ಲಿ ಕುಳಿತಿರುವ ಮಕ್ಕಳು ಎಂದು ನೀವು ಭಾವಿಸಬಹುದು. ಆದರೆ ಸತ್ಯ ನಿಮಗೆ ಅಚ್ಚರಿ ಮೂಡಿಸುತ್ತದೆ. ಈ ಮಕ್ಕಳು ಭಾರತದವರಲ್ಲ. ಇವರು ಭಾರತದಿಂದ 8,000 ಕಿಲೋಮೀಟರ್ ದೂರದಲ್ಲಿರುವ ಪಶ್ಚಿಮ ಆಫ್ರಿಕಾದ ಘಾನಾ ದೇಶದವರು. ಅಲ್ಲಿ ಯಾವುದೇ ಪ್ರಾಚೀನ ದೇವಾಲಯಗಳಿಲ್ಲ, ಭಾರತೀಯ ಮೂಲದವರು ಯಾರೂ ಇಲ್ಲ. ಆದರೂ ಅಲ್ಲಿನ ಜನರ ರಕ್ತದಲ್ಲಿ ಸನಾತನ ಸಂಸ್ಕೃತಿ ಹೇಗೆ ಮಿಡಿಯುತ್ತಿದೆ? ಅಲ್ಲಿ ರಾಮ, ಕೃಷ್ಣ, ಸೀತಾ ಮತ್ತು ರಾಧೆಯರ ನಾಮಸ್ಮರಣೆ ಹೇಗೆ ಕೇಳಿಬರುತ್ತಿದೆ? ಈ ಪ್ರಶ್ನೆಗಳು ಪ್ರತಿಯೊಬ್ಬರಿಗೂ ಕಾಡುತ್ತವೆ. ಅದಕ್ಕೆ ಉತ್ತರ ಸ್ವಾಮಿ ಧನಾನಂದ ಸರಸ್ವತಿ. ಕ್ವಾಸಿಯಿಂದ ಸ್ವಾಮಿ ಧನಾನಂದ ಸರಸ್ವತಿಯ ಪಯಣ. ಈ ಅದ್ಭುತ ಕಥೆಯ ಹಿಂದಿರುವ ವ್ಯಕ್ತಿ ಕ್ವಾಸಿ. 1970ರ ದಶಕದಲ್ಲಿ ಜೀವನದ ಅರ್ಥ ಹುಡುಕುತ್ತಿದ್ದ ಕ್ವಾಸಿಯವರಿಗೆ ಭಗವದ್ಗೀತೆ ಮತ್ತು ಉಪನಿಷತ್ತುಗಳು ಸಿಕ್ಕವು. ಸನಾತನ ಧರ್ಮದ ವೈಜ್ಞಾನಿಕತೆ ಮತ್ತು ತತ್ವಗಳಿಂದ ಪ್ರಭಾವಿತರಾದ ಅವರು ಕಠಿಣ ಸವಾಲುಗಳನ್ನು ಮೀರಿ ಸ್ವಾಮಿ ಧನಾನಂದ ಸರಸ್ವತಿಯಾಗಿ ಆಫ್ರಿಕಾದ ಮೊದಲ ಸ್ವದೇಶಿ ಹಿಂದೂ ಸನ್ಯಾಸಿಯಾದರು. ಇಲ್ಲಿನ ಮಕ್ಕಳಿಗೆ ಸಂಸ್ಕೃತ ಬೋಧಿಸಿದರು. ಇಂದು ಅಲ್ಲಿ ಹಿಂದೂ ಮೊನಾಸ್ಟ್ರಿ ಆಫ್ ಆಫ್ರಿಕಾ ಸ್ಥಾಪನೆಯಾಗಿದೆ. ಇಲ್ಲಿನ ದಿನಚರಿ ಸೂರ್ಯನಿಗೆ ಅರ್ಘ್ಯ ಕೊಡುವುದರಿಂದ ಆರಂಭವಾಗುತ್ತದೆ. ಜನರು ಸಾಂಪ್ರದಾಯಿಕ ಭಾರತೀಯ ಉಡುಗೆ ತೊಟ್ಟು ಸಂಪೂರ್ಣ ಸಸ್ಯಾಹಾರಿ ಜೀವನ ನಡೆಸುತ್ತಿದ್ದಾರೆ. ಆಶ್ಚರ್ಯದ ವಿಷಯವೆಂದರೆ ಇಲ್ಲಿನ ಮಕ್ಕಳು ಸಂಸ್ಕೃತ ವ್ಯಾಕರಣವನ್ನು ಕೆಲವೇ ವಾರಗಳಲ್ಲಿ ಕಲಿಯುತ್ತಿದ್ದು, ಇದನ್ನು ಕಂಡು ವಿದೇಶಿ ವಿವಿಗಳು ಅಚ್ಚರಿ ವ್ಯಕ್ತಪಡಿಸಿ ಸಂಶೋಧನೆ ನಡೆಸುತ್ತಿವೆ. ಸನಾತನ ಧರ್ಮ ಎನ್ನುವುದು ಬರೀ ಧರ್ಮವಲ್ಲ, ಅದು ಒಂದು ಜೀವನ ಶೈಲಿ ಎಂದು ಈ ಮಕ್ಕಳು ತೋರಿಸಿಕೊಟ್ಟಿದ್ದಾರೆ. ಸಾವಿರಾರು ಮೈಲಿ ದೂರದಲ್ಲಿ ನಮ್ಮ ಸಂಸ್ಕೃತಿಯನ್ನು ಇಷ್ಟು ಗೌರವಿಸುತ್ತಿರುವಾಗ ನಮ್ಮ ಬೇರುಗಳ ಬಗ್ಗೆ ನಮಗೆ ಹೆಮ್ಮೆ ಇರಬೇಕಲ್ಲವೇ? ಶ್ರೇಯಾ ಕುಚಿ ಸಮಾಪವ